ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ. ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಆ ವಾಕ್ಯ ಹೀಗೆ ಈ ದಿನವೆಲ್ಲ ನಮ್ಮ ಜೊತೆ ಮಾತನಾಡ್ತದೆ, ಹೇಗೆಲ್ಲ ನಮ್ಮನ್ನು ನಡೆಸ್ತದೆ. ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ, ಅದರಲ್ಲಿ 50ನೇ ವಚನವನ್ನು ನೋಡ್ಕೊಳ್ಳೋಣ. ಇದರಲ್ಲಿ ನಾವು ನೋಡುವಾಗ ಹುಟ್ಟು ಕುರುಡನ ಒಂದು ಬಗ್ಗೆ ನಾವು ಫುಲ್ ತರೋವಾಗಿ ನಾವು ಅದ್ರ ಬಗ್ಗೆ ನಾವು ಧ್ಯಾನ ಮಾಡುವುದಿಲ್ಲ. ಒಂದು ಚಿಕ್ಕ ಒಂದು ವಾಕ್ಯ ಇಟ್ಟು ನಾವು ಬೇರೆ ವಿಷಯಗಳು ನಾವು ಮಾತಾಡಲಿಕ್ಕಿದ್ದೇವೆ. ಇದರಲ್ಲಿ ಮಾರ್ಕ 10:50ರಲ್ಲಿ ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಇಲ್ಲಿ ನಾವು ನೋಡ್ತೇವೆ, ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದರು. ಇಲ್ಲಿ ನಾವು ಹೊದಿಕೆ ಅಂದಾಗ ನಾವು ಹಾಕಿಕೊಂಡಿರುವ ಬಟ್ಟೆ. ನಾವು ಸಾಧಾರಣವಾಗಿ ಈ ಲೋಕದಲ್ಲಿ ಹೊದಿಕೆ ಅಂದರೆ ನಾವು ಮುಖ್ಯವಾಗಿ ಧರಿಸಿಕೊಳ್ಳಬೇಕಾದಂಥ ಬಟ್ಟೆ ತುಂಬ ಅವಶ್ಯಕತೆ ಇದೆ. ಆದರೆ ನಾವು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಬಟ್ಟೆ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಇದೆ. ಆದರೆ ಅವರವರ ಹಾಕ್ಕೊಳ್ಳುವಂಥ ಬಟ್ಟೆ ಮೇಲೆ ಅವರ ಅಂತಸ್ತು ಮತ್ತು ಪದವಿಯನ್ನು ತೋರಿಸ್ತದೆ. ಇವಾಗ ನಾವು ನೋಡಬೇಕಾದ್ರೆ ಲಾಯರ್ಗಳು ಕಪ್ಪು ಕೋಟನ್ನು ಹಾಕ್ಕೊಡ್ತಾರೆ, ಡಾಕ್ಟರ್ ನರ್ಸ್ಗಳು ವೈಟ್ ಕೋಟ್ ಹಾಕ್ಕೊಳ್ತಾರೆ. ಆದರೆ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳನ್ನು ನೋಡುವಾಗ ಅವರು ಸೇಮ್ ಇರುವಂಥ ಒಂದು ಸಮವಸ್ತ್ರಗಳನ್ನು ಅವರು ಧರಿಸ್ಕೊಳ್ತಾರೆ. ಇದೇ ರೀತಿಯಲ್ಲಿ ಕಾರ್ಮಿಕರು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಒಂದು ಬಟ್ಟೆಗಳನ್ನು ಧರಿಸ್ಕೊಳ್ತಾರೆ. ಆದರೆ ಯೇಸು ಸ್ವಾಮಿ ನಮಗೆ ಎಂಥ ಬಟ್ಟೆಯನ್ನು ಧರಿಸಲಿಕ್ಕೆ ಇದ್ದಾರೆ ಅಂದರೆ, ನಮಗೆ ಯೇಸು ಸ್ವಾಮಿ ನೀತಿಯ ವಸ್ತ್ರವನ್ನು, ರಕ್ಷಣೆಯ ವಸ್ತ್ರವನ್ನು ಮತ್ತು ಬೆಳಕಿನ ರೀತಿಯಲ್ಲಿ ಪ್ರಕಾಶಮಾನವಾದ ವಸ್ತ್ರವನ್ನು ದೇವರು ನಮಗೆ ತೊಡಿಸ್ಲಿಕ್ಕಿದ್ದಾರೆ. ನೋಡ್ರಿ, ಆ ಒಂದು ಹುಟ್ಟು ಕುರುಡನ ಅವನು ಭರ್ತಮಾಯನ ಅಂತ ಅವನ ಹೆಸರು. ಅವನನ್ನು ಯೇಸುನನ್ನು ಕರೀತಾರೆ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ, ಅವನು ತುಂಬ ಒಂದು ದಿನಗಳಿಂದ ಅವನೇನು ಮಾಡ್ತಾನೆ, ಒಂದೇ ಬಟ್ಟೆನ ಹೊದ್ಕೊಂಡಿರ್ತಾನೆ. ಅದು ಗಲೀಜಾಗಿರುತ್ತೆ, ತುಂಬ ಅಸಹ್ಯವಾಗಿರುತ್ತೆ, ಅದನ್ನು ಹರಿದೋಗಿರ್ತದೆ. ಆದರೆ ಯೇಸು ಸ್ವಾಮಿ ಕರೀತಾರೆ ಅಂದ ತಕ್ಷಣ ಅವನಿಗೆ ಏನಾಗಿರುತ್ತೆ, ಯೇಸು ಸ್ವಾಮಿ ನಮ್ಮ ಕಣ್ಣು ಕೊಡ್ತಾನೆ, ನನ್ನನ್ನು ಶುದ್ಧ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಎದ್ದು ಅವನು ಹಾಕ್ಕೊಂಡಿದ್ದ ಮೇಲೋದಿಕೆಯನ್ನು ತೆಗೆದು ಬಿಸಾಕಿ ಯೇಸು ಸ್ವಾಮಿ ಹತ್ರ ಬರ್ತಾನೆ. ಅದೇ ರೀತಿಯಲ್ಲಿ ನಾವು ಯೇಸು ಸ್ವಾಮಿ ರಕ್ತದಲ್ಲಿ ಒಡಂಬಡಿಕೆ ಮಾಡಿಕೊಂಡಾಗ, ಯೇಸು ಸ್ವಾಮಿನ ನಾವು ಅಂಗೀಕರಿಸಿದಾಗ ಯೇಸು ಸ್ವಾಮಿ ನಮಗೆ ಬಿಡುಗಡೆ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದ್ದು, ಮತ್ತು ಆತನಲ್ಲಿ ನಾವು ಒಡಂಬಡಿಕೆ ಮಾಡಿಕೊಂಡಾಗ ನಮಗೆ ಮೇಲೋದಕ್ಕೆ ಮುಖ್ಯ ಅಲ್ಲ, ನಮಗೆ ಆ ಒಂದು ಅಳಕಾದ ಒಂದು ಗಲೀಜಾದ ಬಟ್ಟೆಗಿಂತ ನಮಗೆ ಶುಭ್ರವಾದ ಬಿಳಿ ವಸ್ತ್ರ ಯೇಸು ಸ್ವಾಮಿ ನಮಗೆ ತೊಡಿಸ್ಲಿಕ್ಕಿದ್ದಾರೆ. ಬಿಳಿ ವಸ್ತ್ರ ಏನು ಸೂಚಿಸ್ತದೆ ಅಂದರೆ ಪರಿಶುದ್ಧತೆಯನ್ನು ಸೂಚಿಸ್ತದೆ. ನಮಗೆ ದೇವರು ಪರಿಶುದ್ಧತೆಯನ್ನು ಕೊಡಲಿಕ್ಕೆ ಒಳ್ಳೆಯ ಒಂದು ಮಹಿಮಾ ವಸ್ತ್ರವನ್ನು ತೊಡಿಸ್ಲಿಕ್ಕೆ ಯೇಸು ಸ್ವಾಮಿ ಇದ್ದಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕ್ರಿಸ್ತನನ್ನು ಧರಿಸ್ಕೊಳ್ಳಿರಿ ಅಂತ, ಸದ್ಗುಣಗಳನ್ನು ಧರಿಸ್ಕೊಳ್ಳಿರಿ, ಸರ್ವಾಯುಧಗಳನ್ನು ಧರಿಸ್ಕೊಳ್ಳಿರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮತ್ತು ಬೆಳಕಿನ ಆಯುಧಗಳನ್ನು ಧರಿಸ್ಕೊಳ್ರಿ. ಇದರಲ್ಲಿ ನಮ್ಗೆ ಅರ್ಥ ಆಗ್ತದೆ, ಕ್ರಿಸ್ತನನ್ನು ಧರಿಸ್ಕೊಂಡಾಗ ನಮ್ಗೆ ಏನು ಸಿಗ್ತದೆ. ಅದು ಬಟ್ಟೆ ಅಲ್ಲ, ಆದರೆ ಧರಿಸಿಕೊಂಡಾಗ ಕ್ರಿಸ್ತನನ್ನು ನಾವು ಅಂಗೀಕರಿಸ್ಕೊಂಡಾಗ, ಯೇಸು ಸ್ವಾಮಿನ ನಂಬಿಕೊಂಡು ಆತನಲ್ಲಿ ಜೀವಿಸುವಾಗ ನಮಗೇನು ಸಿಗುತ್ತೆ ಹೇಳಿ? ನಮಗೆ ಪಾಪದಿಂದ ಬಿಡುಗಡೆ ಸಿಗ್ತದೆ, ನಾವು ಪರಿಶುದ್ಧರಾಗ್ತೀವಿ. ಪರಿಶುದ್ಧ ಎಂಬ ವಸ್ತ್ರನ ಯೇಸು ಸ್ವಾಮಿ ನಮಗೆ ತೊಡಿಸ್ಲಿಕ್ಕಿದ್ದಾರೆ ಪ್ರೇರೆ. ಅದೇ ರೀತಿಯಲ್ಲಿ ಬೆಳಕಿನ ಆಯುಧಗಳನ್ನು, ಕತ್ತಲೆಯ ಜೀವಿತವನ್ನು ಬಿಟ್ಟು, ಪಾಪದ ಜೀವಿತವನ್ನು ಬಿಟ್ಟು, ಅಂಧಕಾರದಲ್ಲಿ ಜೀವಿಸೋದನ್ನು ಬಿಟ್ಟು ನಾವು ಬೆಳಕಿನಲ್ಲಿ ಬಂದಾಗ ಆ ಒಂದು ಆಯುಧಗಳನ್ನು ನಾವು ಧರಿಸ್ಕೊಳ್ಬೇಕು. ಬೆಳಕಿನಲ್ಲಿ ನಡೆಯುವಂಥ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನಾವು ಧರಿಸ್ಕೊಳ್ಬೇಕು. ಮತ್ತು ಸದ್ಗುಣಗಳನ್ನು ಧರಿಸ್ಕೊಳ್ಳಿರಿ ಅಂತಿದೆ. ಸದ್ಗುಣಗಳನ್ನು ಇದು ಒಂದೊಂದು ಸತ್ಯವೇದದಲ್ಲಿ ಒಂದೊಂದು ವಾಕ್ಯಗಳಲ್ಲಿ ಇದ್ದಾವೆ, ಆದರೆ ನಾನು ಜಸ್ಟ್ ಹಾಗೆ ಹೇಳ್ತೇನೆ. ಸದ್ಗುಣಗಳಂದಾಗ ಸಾತ್ವಿಕತೆ, ದಯೆ, ಪ್ರೀತಿ ಅಲ್ವಾ,
ಕ್ಷಮಿಸುವಿಕೆ ಇವೆಲ್ಲ ಬರ್ತದೆ. ಈ ಒಂದು ಸದ್ಗುಣಗಳನ್ನು ದೇವರು ನಮ್ಮನ್ನು ಧರಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾನೆ ಪ್ರೇರೆ. ಯಾವಾಗ ಯೇಸುವಿನ ರಕ್ತದಲ್ಲಿ ನಾವು ಒಡಂಬಡಿಕೆ ಮಾಡ್ಕೊಳ್ತೀವಿ, ಯೇಸು ಸ್ವಾಮಿಯನ್ನು ನಾವು ಅಂಗೀಕರಿಸ್ತೀವಿ, ಸ್ವೀಕರಿಸ್ತೀವಿ, ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವು ಧರಿಸ್ಕೊಳ್ಳಬೇಕು. ನಾವು ಹೇಗೆ ಒಂದು ಕೆಸರಿನಲ್ಲಿ ಹಂದಿ ಹೇಗೆ ಹೋಗಿ ಹೊರಲಾಡಿ ಅದರಲ್ಲೇ ಸಂತೋಷ ಪಡ್ತದೋ ಆ ರೀತಿ ನಾವು ಇನ್ನೂ ಪಾಪದ ಜೀವಿತದಲ್ಲೇ ಇರಬಾರದು. ನಮ್ಮನ್ನು ಮೇಲೆತ್ತಲಿಕ್ಕೆ ಬಿಡಿಸ್ಲಿಕ್ಕೆ ಯೇಸು ಸ್ವಾಮಿ ಬಂದಿದ್ದಾರೆ. ಯೇಸು ಸ್ವಾಮಿ ನಮಗೆ ಒಳ್ಳೆಯ ವಸ್ತ್ರವನ್ನು, ಬಿಳಿ ವಸ್ತ್ರವನ್ನು, ಶುದ್ಧವಾದ ವಸ್ತ್ರವನ್ನು ಧರಿಸ್ಕೊಡ್ಲಿಕ್ಕೆ ಇದ್ದಾರೆ ಪ್ರೇರೆ. ನೋಡ್ರಿ, ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ತಪ್ಪಿ ಹೋದ ಮಗನನ್ನು ನೋಡ್ತೇವೆ. ತಪ್ಪಿ ಹೋದ ಮಗನ ಬಂದಾಗ ಆತನು ಹಂದಿಗಳ ವಾಸನೆಯಲ್ಲಿರುವ ಬಟ್ಟೆಯನ್ನು ತೆಗೆದು ಆತನ ಅಪ್ಪಿಕೊಂಡು ಆತನ ಮುದ್ದಿಟ್ಟು ಏನು ಮಾಡ್ತಾರೆ, ಆತನಿಗೆ ಸ್ನಾನ ಮಾಡಿಸಿ ಆತನಿಗೆ ಒಳ್ಳೆಯ ಒಂದು ಬಿಳಿ ವಸ್ತ್ರವನ್ನು ತೊಡಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳೇ ಆಗಲಿ ಒಂದು ಗಲೀಜಲ್ಲಿ ಆಟ ಆಡಿಕೊಂಡು ಬರುವಾಗ ನಮಗೆ ಅಸಹ್ಯ ಆಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ನಾವು ಚೆನ್ನಾಗಿರೋ ಬಟ್ಟೆ ಹಾಕ್ತೀವಿ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ನಮಗೆ ಒಳ್ಳೆಯ ಬಟ್ಟೆ ಹಾಕ್ಲಿಕ್ಕಾಗುವಂತೆ ನಮ್ಮನ್ನು ಶುದ್ಧ ಆಗಬೇಕಂತಲೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಮಗೆ ಅನೇಕ ಒಳ್ಳೆಯ ದಾರಿಗಳನ್ನು ತೋರಿಸ್ತಿದ್ದಾರೆ. ನಮಗೆ ಸತ್ಯವೇದದಲ್ಲಿ ಹೇಗೆಲ್ಲ ನಾವು ನಡಿಬೇಕು, ಹೇಗೆಲ್ಲ ಜೀವಿಸಬೇಕು ಅಂತ ದೇವರು ತೋರಿಸ್ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನು ಬಿಡಿಸೋದಕ್ಕೋಸ್ಕರ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ದೇವರು ಬಂದಿದ್ದಾರೆ ಪ್ರೇರೆ. ನಾವು ನೋಡ್ತೇವೆ, ಸತ್ತು ಹೋದ ಮೇಲೆ ಈ ಲೋಕದಲ್ಲಿ ನಾವು ಹಾಕ್ಕೊಂಡಿರೋ ಬಟ್ಟೆಯಿಂದನೇ ನಾವು ಪರಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ. ಆದರೆ ನಾವು ಯೇಸು ಸ್ವಾಮಿಯಲ್ಲಿ ರಕ್ಷಣೆ ಹೊಂದಿದ್ರೆ ಮಾತ್ರ ನಮಗೆ ದೇವರು ಮಹಿಮಾ ವಸ್ತ್ರವನ್ನು ಕೊಟ್ಟು ನಮ್ಮ ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಆದರೆ ನಾವು ರಕ್ಷಣೆ ಹೊಂದದೇ ಇದ್ದರೆ ಯೇಸು ಸ್ವಾಮಿಯಲ್ಲಿ ನಾವು ಹಾಕಿಕೊಂಡಿರುವ ಬಟ್ಟೆಯಿಂದ ನಾವು ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗೋದಿಲ್ಲ. ಮಹಿಮಾ ವಸ್ತ್ರನೂ ಕೂಡ ದೇವರು ಕೊಡೋದಿಲ್ಲ. ನಾವು ಬೆತ್ತಲಾಗಿ ಹೋಗಬೇಕಾಗ್ತದೆ. ಅದೇ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರೇರೆ. ಯಾವ ರೀತಿ ಯೇಸು ಸ್ವಾಮಿ ನಮಗೆ ಒಂದು ವಸ್ತ್ರಗಳನ್ನು ಧರಿಸ್ಲಿಕ್ಕಿದ್ದಾರೆ ಅಂತ. ಆ ಒಂದು ನಮ್ಮನ್ನು ಶುದ್ಧ ಮಾಡಿ ಒಂದು ಬಿಳಿ ವಸ್ತ್ರಗಳನ್ನು, ಮಹಿಮೆಯುಳ್ಳ ವಸ್ತ್ರಗಳನ್ನು ಕೊಡಲಿಕ್ಕೆ ನಮ್ಗೆ ಹಾಕ್ಲಿಕ್ಕಿದ್ದಾರೆ. ಸೊ ನಾವೇನು ಮಾಡಬೇಕಂದ್ರೆ ಯೇಸು ಸ್ವಾಮಿ ನಂಬ್ಕೊಳ್ಬೇಕು, ಆತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕು, ಆತನನ್ನು ಆರಾಧಿಸಬೇಕು. ಆತನ ಹೆಜ್ಜೆಯ ಜಾಡಿನಲ್ಲಿ ಜೀವಿಸದೆ ಆದರೆ ಖಂಡಿತ ನಾವು ಆ ಮಹಿಮಾ ವಸ್ತ್ರವನ್ನು ಧರಿಸ್ಕೊಂಡು ಆ ನಿತ್ಯ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ ಪ್ರೇರೆ. ದೇವರಿಗೆ ಸ್ತೋತ್ರ. ಈ ಒಂದು ಒಳ್ಳೆಯ ವಾಕ್ಯ ಅವನ್ನ ನಾವು ಧ್ಯಾನ ಮಾಡಲಿಕ್ಕೆ ಮತ್ತು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ದೇವರು ಕೊಟ್ಟ ಒಂದು ಸಮಯಕ್ಕೆ ನಾವು ಸ್ತೋತ್ರ ಹೇಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮಾತನಾಡಿದ ಎಲ್ಲ ವಾಕ್ಯಗಳ ಪ್ರಕಾರ ಸ್ವಾಮಿ ದೇವರೇ, ನಮ್ಮನ್ನು ನಡೆಸಿರಿ, ರಾಜ್ಯ ಆಶೀರ್ವದಿಸಿರಿ, ನಮ್ಮನ್ನು ಪರಿಶುದ್ಧ ಮಾಡಿರಿ ದೇವರೇ. ನೀತಿ ಎಂಬ ವಸ್ತ್ರವನ್ನು ದೇವರೇ ಕರ್ತನೆ ನಮಗೆ ನೀವು ಕೊಡ್ರಿ ಸ್ವಾಮಿ. ನಾವಿರುವ ಎಲ್ಲ ಒಂದು ಕೆಟ್ಟದಾದ ಪಾಪದ ಜೀವಿತದಿಂದ, ಅಳಕಾದ ಬಟ್ಟೆಗಳಿಂದ ದೇವರೇ ನಮ್ಮನ್ನು ತೊಳಿರಿ ಸ್ವಾಮಿ. ನಿನ್ನ ರಕ್ತದಿಂದ ನಮ್ಮನ್ನು ತೊಳಿರಿ, ನಮ್ಮನ್ನು ಪರಿಶುದ್ಧ ಮಾಡಿರಿ ನಿನ್ನ ಮಹಿಮೆಯುಳ್ಳ ವಸ್ತ್ರಗಳಿಂದ ನಮ್ಮನ್ನು ಸ್ವಾಮಿ ನೀವು ನಮ್ಮನ್ನು ಧರಿಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ. ನಮಗೆ ಕರ್ತನಾದ ದೇವರೇ, ನಿನ್ನ ನಂಬಿಕೊಂಡು ದೇವರೇ ನಿನ್ನ ಸ್ವೀಕರಿಸ್ತದ ಯಾವಾಗಲೂ ಸ್ವಾಮಿ ನೀನು ಹೇಳಿದ ಮಾತುಗಳನ್ನು ಅನುಸರಿಸಲಿಕ್ಕೆ ನಮ್ಮ ಜೀವಿತದಲ್ಲಿ ನಾವು ಸಿದ್ಧರಾಗಿದ್ದೇವೆ. ನಮಗೆ ಸಹಾಯ ಮಾಡಿರಿ. ಇದನ್ನು ನೋಡೋರನ್ನು ಕೂಡ ನೀವು ಆಶೀರ್ವದಿಸಬೇಕಾಗಿ ದೇವರೇ, ಇದರಂತೆ ನಡೆಸಬೇಕಾಗಿ, ಇದರ ಗೂಢಾರ್ಥಗಳನ್ನು ನಮಗೆ ತಿಳಿಪಡಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ, ಆಮೇನ್. ದೇವರು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ, ನಡೆಸಲಿ ಅಂತ ನಾನು ಬೇಡ್ತಾನೆ, ಆಮೇನ್.